ಫ್ರೆಂಡ್ಸ್, ನಾನಿವತ್ತು ನಾರ್ತ್ ಕರ್ನಾಟಕದ ಇನ್ನೊಂದು ಫೇಮಸ್ ಚಟ್ನಿ ಹಸಿಮೆಣಸಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿ ಹಾಗೂ ಮಾಡಲು ಈಸಿ ಕೂಡ ಇದೆ. ಇದನ್ನು ನೀವು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಆಚೆ 3 ರಿಂದ 4 ದಿನವರೆಗೂ ಇರುತ್ತೆ. ಮತ್ತು ಇದನ್ನು ಬೇಕಿದ್ದರೆ ಟ್ರಾವೆಲಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಏನಾದರೂ ತರಕಾರಿ ತಿಂದು ಬೋರ್ ಆದಾಗ, ಚಟ್ಪಟ ತಿನ್ನಬೇಕು ಅನಿಸಿದಾಗ ಖಂಡಿತ ಈ ಚಟ್ನಿಯನ್ನು ಟ್ರೈ ಮಾಡಿ. ಬನ್ನಿ ಹಾಗಾದರೆ ಹಸಿಮೆಣಸಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ. ನಾನು ಇಲ್ಲಿ 15 ರಿಂದ 20 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದು ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, 2 ಸ್ಪೂನ್ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಎಳ್ಳು, 2 ರಿಂದ 3 ಸ್ಪೂನ್ ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ. ಹಾಗೆ 2 ರಿಂದ 3 ಸ್ಪೂನು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈರುಳ್ಳಿನ, ಮತ್ತು ಸ್ವಲ್ಪ ಉಪ್ಪು. ಈಗ ನೆಕ್ಸ್ಟ್ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ. ಸ್ವಲ್ಪ ಎಣ್ಣೆ, 2 ರಿಂದ 3 ಸ್ಪೂನ್ ಎಣ್ಣೆ, ಇಂಗು, ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಚಟ್ನಿ ಮಾಡಲು ಶುರು ಮಾಡೋಣ. ಎಲ್ಲ ಸಾಮಾನನ್ನು ಒಂದೊಂದು ಎಣ್ಣೆ ಹಾಕಿ ಹುರಿತಾ ಬರಬೇಕು. ಫಸ್ಟ್ ನಾನಿವಾಗ ಈರುಳ್ಳಿ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಆಲ್ರೆಡಿ ನಾವು ಶೇಂಗಾ ಬೀಜ ಮತ್ತು ಎಳ್ಳು ಹುರ್ಕೊಂಡಿದ್ದೀವಿ, ಹಾಗಾಗಿ ಅದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹುರಿಬೇಕಾಗುತ್ತೆ. ನೋಡಿ, ಇವಾಗ ಇದು ಹುರಿದು ರೆಡಿಯಾಗಿದೆ. ಇದೊಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಹಸಿಮೆಣಸಿನಕಾಯಿನ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಹುರ್ಕೊಳ್ಳಿ, ಇದು ಸಿಡಿಯುತ್ತೆ ಬೇಗ. ಆಮೇಲೆ ಇಲ್ಲಿ ಕೊಬ್ಬರಿ ಮತ್ತು ಶೇಂಗಾ ಬೀಜ, ಎಳ್ಳು, ಮೆಣಸಿನ್ಕಾಯಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ತುಂಬ ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ಹಾಗಾಗಿ ನಂದು ಮೀಡಿಯಮ್ ಇದೆ, ಖಾರ ತುಂಬ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಎಳ್ಳು ಮತ್ತು ಶೇಂಗಾ ಬೀಜನ. ಈಗ ಇದನ್ನು ಚೆನ್ನಾಗಿ ಹುರಿಬೇಕು. ಇವಾಗ ನೋಡಿ, ಇದು ಹುರಿದು ರೆಡಿಯಾಗಿದೆ. ಇವಾಗ ನಾನು ಸಣ್ಣ ಉರಿಯಲ್ಲಿ 5 ರಿಂದ 6 ನಿಮಿಷ ಕೈ ಬಿಡದೆ ಹುರಿದಿದ್ದೀನಿ. ಚೆನ್ನಾಗಿ ಹುರಿಬೇಕು, ಇಲ್ಲಾಂದರೆ ಚಟ್ನಿ ಟೇಸ್ಟಿ ಆಗೋಲ್ಲ, ಚೆನ್ನಾಗಾಗಲ್ಲ. ಈಗ ಇದನ್ನು ತಗೊಂಡ್ಬಿಡೋಣ ಒಂದು ಪ್ಲೇಟಿಗೆ. ಈಗ ನಾವೆಲ್ಲ ಸಾಮಗ್ರಿ ಹುರಿದು ರೆಡಿ ಮಾಡಿದ್ದೀವಿ. ಈ ಒಗ್ಗರಣೆ ಸಾಮಾನು ಇರುತ್ತಲ್ಲ, ಇದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಸಾಮಾನು, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿರಬೇಕು, ನೈಸಾಗಿ ಪೇಸ್ಟ್ ಮಾಡಬೇಡಿ. ಈಗ ನೋಡಿ, ಇದು ಮಿಕ್ಸಿ ಹಾಕೊಂಡು ರೆಡಿಯಾಗಿದೆ. ಇದೇ ಥರ ಇರಬೇಕು. ಈಗ ಇದಕ್ಕೆ ಒಗ್ಗರಣೆ ಮಾಡೋಣ. ನೆಕ್ಸ್ಟ್ ಪಾತ್ರೆ ಕಾಯ್ದ ಮೇಲೆ ಮೊದಲಿಗೆ ಎಣ್ಣೆ ಹಾಕೋಣ. ಎರಡರಿಂದ 3 ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ. ನೆಕ್ಸ್ಟ್ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕೋಣ. ನೆಕ್ಸ್ಟ್ ಕರಿಬೇವು ಹಾಕೋಣ. ನಂತರ ಇಂಗು, ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಬೇಕು. ನೆಕ್ಸ್ಟ್ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಇದಾದಮೇಲೆ ಅವಾಗ ರುಬ್ಬಿರೋದು ಚಟ್ನಿ ಇರುತ್ತಲ್ಲ, ಅದನ್ನು ಹಾಕಬೇಕು. ಈಗ ನೋಡಿ, ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರಿದಿದೆ ಅಲ್ಲ ಎಣ್ಣೆಯಲ್ಲಿ. ಇವಾಗ ನಾವು ಅದನ್ನು ಚಟ್ನಿ ಹಾಕಬೇಕು, ರುಬ್ಬಿರೋದನ್ನು. ನೋಡಿ, ಇದು ಹಾಕಿದ ಮೇಲೆ ಇದನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಇದನ್ನು ಚಟ್ನಿ ಕೂಡ ಹುರಿಬೇಕು. ಯಾಕಂದರೆ ನಾವು ತುಂಬ ದಿನ ಸ್ಟೋರ್ ಮಾಡ್ತೀವಲ್ವ, ಹಾಗಾಗಿ ಇದ್ರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ರೆ ಅದು ಹಾಳಾಗಲ್ಲ ಬೇಗ. ಇದು ಎಣ್ಣೆಯಲ್ಲಿ 2 ನಿಮಿಷ ಹುರಿದಿದ್ದೀನಿ. ಇದಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಆಚೆ ಇಟ್ಕೊಂಡ್ರೆ ನೀವು 2-3 ದಿನವರೆಗೂ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ ಇರುತ್ತೆ. ಫುಲ್ ತಣ್ಣಗಾಗುವವರೆಗೂ ಡಬ್ಬದಲ್ಲಿ ಹಾಕಬೇಡಿ. ಸೊ ಫ್ರೆಂಡ್ಸ್, ಈಗ ಹಸಿಮೆಣಸಿನಕಾಯಿ ಚಟ್ನಿ ರೆಡಿಯಾಗಿದೆ. ಈ ನನ್ನ ಚಟ್ನಿ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.